ಬೆಂಗಳೂರಿಗೂ ಬಿಡದಿಗೂ ಬದಲಾವಣೆಗಳಿರಬಾರ್ದು ಅಂತೇಳಿ ಬೆಂಗಳೂರಿನ ರೀತಿಯಲ್ಲೇ ಬಿಡದಿನ ಅಭಿವೃದ್ಧಿಪಡಿಸಬೇಕು. ರಾಜಕೀಯ ಕಾರಣಗಳಿಗೋಸ್ಕರ ರೈತರನ್ನೇ ಉಪಯೋಗಿಸ್ಕೊಳ್ತಾರೆ ರೀ. ಬದಿಗೊತ್ತರಿ ರೈತರಿಗೋಸ್ಕರ ನಮ್ಮ ಮಣ್ಣಿನ ಮಗ ಅಂತ ಹೇಳ್ತಕ್ಕಂಥವ್ರು ನಿಮ್ಮ ಎಲ್ಲ ಕಾರ್ಯಕ್ರಮನ ಬದಿಗೊತ್ತಿ ಬರಬೇಕಾಗಿತ್ತು. ರೈತರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕಾಗಿತ್ತು. ಇದನ್ನ ಹಿಟ್ ಅಂಡ್ ರನ್ ಕೇಸ್ ಮಾಡ್ತೀರಿ ಮಾನ್ಯ ಕುಮಾರಸ್ವಾಮಿ ಅವರೇ. ನಿಮ್ಮ ಬಗ್ಗೆ ಅತ್ಯಂತ ಗೌರವ ಇದೆ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ರೈತರ ಮಗನೇ. ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ನಿಮ್ಮನ್ನ ಕರೆದಿಲ್ಲ. ನಿಮ್ಮ ಕಾರ್ಯಕ್ರಮಗಳು ಮುಖ್ಯ ಆಯಿತು ಹೊರತು ರೈತರು ಮುಖ್ಯ ಆಗಲಿಲ್ಲ ನಿಮಗೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಸಲಹೆ ಸೂಚನೆಗಳು ಪಡ್ಕೊಳ್ಳೋಕ್ಕೂ ಟೈಮ್ ಕೇಳಿದಾಗ ನೀವು ಆ ಟೈಮ್ ಕೂಡ ಕೊಡಲಿಲ್ಲ. ನಿಮಗೆ ಅತ್ಯಂತ ಗೌರವ ಕೊಟ್ಟು ರೆಡ್ ಕಾರ್ಪೆಟ್ ಆಗಿ ಕರೆದಿರ್ತಕ್ಕಂಥದ್ದು ಮಾನ್ಯ ಕುಮಾರಸ್ವಾಮಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಪ್ರಾರಂಭವಾಗಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹಠಕ್ಕೆ ಬಿದ್ದಂತೆ ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮುಂದುವರೆದ್ರೆ JDS ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಕುರಿತು ಮಾತನಾಡಲು ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ನಾಗರಾಜ್ ಯಾದವ್ ಅವರಿದ್ದಾರೆ. ಸರ್, ಯಾಕೆ ಸರ್ ರಾಜ್ಯ ಸರ್ಕಾರಕ್ಕೆ ಆಗಲಿ ಅಥವಾ ನಿಮ್ಮ ಮುಖ್ಯಮಂತ್ರಿಗಳಿಗಾಗಲಿ ಟೌನ್ಶಿಪ್ ವಿಚಾರ ಯಾಕೆ ಇಷ್ಟು ಪ್ರತಿಷ್ಠೆ ವಿಚಾರ ಆಗಿದೆ ಸರ್? ಇದು ಈ ಥರ ವೈಯಕ್ತಿಕವಾಗಿ ಅಲಿಗೇಷನ್ ಮಾಡ್ತಕ್ಕಂಥದ್ದು JDS ಮೊದಲು ಬಿಡಬೇಕಾಗ್ತದೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಯಾವುದು ಹಠಕ್ಕೂ ಬಿದ್ದಿಲ್ಲ, ಯಾವ ಪ್ರತಿಷ್ಠೆನೆ ಮಾಡ್ಕೊಂಡಿಲ್ಲ. ವಿಚಾರ ಇರ್ತಕ್ಕಂಥದ್ದು ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಇಡೀ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರತಕ್ಕಂತಹ ಒಂದು ಜಗತ್ ಪ್ರಸಿದ್ಧ ಪಡ್ಕೊಂಡ ನಗರ ಯಾವುದಾಗಿದ್ದರೆ ಅದು ಬೆಂಗಳೂರು ನಗರ. ಅದರಲ್ಲಿರ್ತಕ್ಕ ಸಮಸ್ಯೆಗಳನ್ನು ಆಲೋಚನೆ ಮಾಡಿದಾಗ 1.4 ಕೋಟಿ ಜನ ಇರ್ತಕ್ಕಂಥ ಈ ಜನ ಇನ್ನು 10 ವರ್ಷಗಳ 15 ವರ್ಷದಲ್ಲೂ ಅದು 2 ಕೋಟಿನ ದಾಟ್ತಕ್ಕಂಥ ಎಲ್ಲ ಪ್ರಸಂಗಗಳಿರಬೇಕಾದ್ರೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಬೆಂಗಳೂರಿಗೆ ಹತ್ತಿರವಾಗಿರ್ತಕ್ಕಂಥ ಬಿಡದಿ ಕೂಡ ಬೆಂಗಳೂರು ನಗರದ ಅಭಿವೃದ್ಧಿ ಪಡಿಸಬೇಕು ಅಂತಲೇ ನಾವು ಬೆಂಗಳೂರು ದಕ್ಷಿಣ ಅಂತ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿಗೂ ಬಿಡದಿಗೂ ಬದಲಾವಣೆಗಳಿರಬಾರ್ದು ಅಂತೇಳಿ ಬೆಂಗಳೂರಿನ ರೀತಿಯಲ್ಲೇ ಬಿಡದಿನ ಅಭಿವೃದ್ಧಿ ಪಡಿಸಬೇಕು. ಬೆಂಗಳೂರಿನ ಸಮಸ್ಯೆಗಳ ಪರಿಹಾರ ಕಂಡುಕೋಬೇಕು. ಅಲ್ಲಿರ್ತಕ್ಕಂಥ ರೈತರಿಗೆ ಅವರ ಭೂಮಿಗೆ ಒಳ್ಳೆಯ ಬೆಲೆಯನ್ನು ಸಿಗ್ತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಬರ್ತಕ್ಕಂಥದ್ದು, AICT ಮಾಡಬೇಕಂಥದ್ದು, IT ಪಾರ್ಕ್ಗಳನ್ನ ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿರ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನ ತರ್ತಕ್ಕಂಥದ್ದು, ರಿಸರ್ಚ್ ಸೆಂಟರ್ಗಳನ್ನ ತರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ರೈತರನ್ನ ವಿಶ್ವಮಾನ್ಯ ರೈತರಾಗಿ ಮಾಡಲಿಕ್ಕೋಸ್ಕರ ಅವರೇನಾದ್ರು ಒಂದು ರೀತಿಯಲ್ಲಿ ಅದರಲ್ಲಿ ಭಾಗಿಯಾಗಿದ್ದ. ಆದರೆ ರೈತರು ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಟೌನ್ಶಿಪ್ಗೆ ಭಾಗಿದಾರರಾದರೆ ಅವರ ಭೂಮಿ ಫಾರ್ ಎಕ್ಸಾಂಪಲ್ 50-50 ರೇಷದಲ್ಲಿ ಕೊಟ್ಟಿದ್ದೆ ಆದರೆ ಅಭಿವೃದ್ಧಿ ಜಾಗ ಸಿಗೋದು ಅವ್ರಿಗೆ ಅಂತ ವಿಚಾರ ಹೇಳ್ತೀನಿ. ಇದೇ ಪ್ರಾಜೆಕ್ಟ್ ವಿಚಾರದಲ್ಲಿ 2006ರಲ್ಲಿ ಕ್ರಮ ಕೈಗೊಂಡ ಕುಮಾರಣ್ಣ ಅವರು ಇವತ್ತು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ರಾಜಕೀಯ ಕಾರಣಗಳಿಗೋಸ್ಕರ ರೈತರನ್ನೇ ಯಾಕೆ ಉಪಯೋಗಿಸ್ಕೊಳ್ತಾರೆ ರೀ? ನಿಮ್ಗೇನಾದ್ರು ರಚನಾತ್ಮಕ ಕೆಲಸ ಮಾಡಬೇಕು ಅನ್ನೋದಾದರೆ ನೀವು ಮಾಜಿ ಮುಖ್ಯಮಂತ್ರಿ ಆಗಿದ್ರಿ, ಹಾಲಿ ಮಂತ್ರಿಗಳಾಗಿದ್ರಿ ಕೇಂದ್ರದಲ್ಲಿ, ರಚನಾತ್ಮಕ ಹೋರಾಟ ಮಾಡ್ತಕ್ಕಂಥ ವಿಚಾರಗಳನ್ನು ಮಾಡೋಣ. ಬೆಂಗಳೂರನ್ನ ಪ್ರೀತಿ ಮಾಡ್ತಕ್ಕಂಥವ್ರು ಯಾರೂ ಇದನ್ನ ವಿರೋಧ ಮಾಡಲಿಕ್ಕಾಗೋದಿಲ್ಲ. ಬಿಡದಿನ ಪ್ರೀತಿ ಮಾಡ್ತಕ್ಕಂಥ ಯಾರೂ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಡದಿಯಲ್ಲಿರ್ತಕ್ಕ ರೈತರು ಕೂಡ ಸರಿಸಮನಾಗಿ ಬೆಳೆಯಬೇಕು ಪ್ರಪಂಚದಲ್ಲಿ ಅಂತಕ್ಕಂಥ ಪರಿಜ್ಞಾನದೊಂದಿಗೆ ನಮ್ಮ ಡಿ.ಕೆ. ಶಿವಕುಮಾರ್ ಈ ಆಲೋಚನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣ ಕೂಡ ಪರಿಸರ ಆಗಲಿ ಮತ್ತು ಫಲವತ್ತಾದ ಭೂಮಿಗಳಲ್ಲಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಡಿ.ಕೆ. ಶಿವಕುಮಾರ್ ಕ್ರಮ ಕೈಗೊಳ್ಳಿರ್ತಕ್ಕಂಥ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಈಗ ನನ್ನ ಪರಿಕಲ್ಪನೆ ಬೇರೆ ಆಗಿತ್ತು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ, ಇವರು ಬೇರೆ ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಪರಿಕಲ್ಪನೆ ಅಂತಕ್ಕಂಥದ್ದು 26ನೇ ತಾರೀಕು ನಾವು ಕರೆದಿದ್ವಲ್ಲ ಸಭೆಗೆ. ನಿಮ್ಗೆ ಯಾವುದೋ ಕಾರ್ಯಕ್ರಮಗಳಿದೆ, ಮೊದಲೇ ಫಿಕ್ಸ್ ಆಗಿರೋ ಪ್ರೋಗ್ರಾಮ್ಗಳು, ಅದನ್ನೆಲ್ಲ ಬದಿಗೊತ್ತಿರಿ. ರೈತರಿಗೋಸ್ಕರ ನಮ್ಮ ಮಣ್ಣಿನ ಮಗ ಅಂತ ಹೇಳ್ತಕ್ಕಂಥವ್ರು ನಿಮ್ಮ ಎಲ್ಲ ಕಾರ್ಯಕ್ರಮನ ಬದಿಗೊತ್ತಿ ಬರಬೇಕಾಗಿತ್ತು. ರೈತರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕಾಗಿತ್ತು. ಯಾವುದೋ ಒಂದು 4 ಪ್ರೋಗ್ರಾಮ್ಗೆ ಒಪ್ಕೊಂಡಿದ್ದೀನಿ ಮಾತ್ರಕ್ಕೆ ರೈತರನ್ನ ಬಲಿ ಕೊಟ್ಬಿಟ್ಟು ನಾನು 27ನೇ ತಾರೀಕಿಗೆ ಬೈರಮಂಗಲಕ್ಕೆ ಬರ್ರಿ ಅಂತ ಹೇಳ್ತಿರಲ್ಲ. ಶಕ್ತಿ ಕೇಂದ್ರದಲ್ಲಿ ನೀವೆಲ್ಲಿ ಕ್ರಮ ಕೈಗೊಂಡಿದ್ರಿ? ನೀವೆಲ್ಲಿ 2006ರಲ್ಲಿ ಅದನ್ನು ಒಂದು ಟೌನ್ಶಿಪ್ ಮಾಡಬೇಕಂತ ಆಲೋಚನೆ ಮಾಡಿದ್ರು? ಅದೇ ಪವಿತ್ರವಾದ ಜಾಗದಲ್ಲಿ ನಿಮ್ಮನ್ನ ಕರಿತಾ ಇರಬೇಕಾದ್ರೆ, ಗೌರವಾನ್ವಿತವಾಗಿ ಕರಿಬೇಕಾದ್ರೆ ನಿಮ್ಮ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ರೈತರ ಪರ ಹೋರಾಟ ಮಾಡ್ತಕ್ಕಂಥ ಗೌರವಾನ್ವಿತ ನಾಯಕರುಗಳನ್ನೂ ಕರ್ಕೊಬನ್ನಿ, ಅವ್ರಿಗೂ ಒಂದು ವೇದಿಕೆ ರಚನೆ ಮಾಡಿಕೊಡಿ ಅಂತ ಹೇಳಿದ್ರೆ ನೀವು ಪಲಾಯನವಾದ ಮಾಡ್ತಿರಲ್ರಿ. ಎಷ್ಟು ದಿನ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ತೀರಿ ಮಾನ್ಯ ಕುಮಾರಸ್ವಾಮಿ ಅವರೇ? ನಿಮ್ಮ ಬಗ್ಗೆ ಅತ್ಯಂತ ಗೌರವ ಇದೆ. ಆದರೆ ನಿಮ್ಮ ನಿಲುವುಗಳಲ್ಲಿ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು, ರೈತರನ್ನ ದಿಕ್ತಪಿಸ್ತಕ್ಕಂಥ ಕೆಲಸ, ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಈ ರೈತರನ್ನ ಉಪಯೋಗಿಸ್ಕೊಬೇಡಿ. ದಯವಿಟ್ಟು ನೀವು ಕಾಲಿಗೆ ನಮಸ್ಕಾರ ಆಗ್ತೀನಿ. ಯಾವುದೇ ಕಾರಣಕ್ಕೂ ರೈತರನ್ನ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗ್ಬಿಡಿ. ರೈತರ ಬಗ್ಗೆ ಕಾಳಜಿ ಯಾರಿಗಾರು ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ನಾನು ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲ, ಮುಖ್ಯಮಂತ್ರಿ ಅವರಿಗೆ ರೈತರ ಮಧ್ಯೆ ಬಂದು ಚರ್ಚೆ ಮಾಡಲು ಯಾಕೆ ಭಯ ಅಂತ ಸರ್? ಹೋಗ್ಬೋದಲ್ಲ? ಹೇಳ್ತೀನಿ. ಭಯದ ಪ್ರಶ್ನೆ ಇಲ್ಲವೇ ಇಲ್ಲ. ಭಯದ ಪ್ರಶ್ನೆ ಇಲ್ಲವೇ ಇಲ್ಲ. ರೈತರು ಯಾರು? ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ರೈತರ ಮಗನೇ. ನಾವು ಅನ್ನದಾತನಿಗೆ ಕೊಡ್ತಕ್ಕಂಥದ್ದು ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ದೇವರ ಸಮಾನವಾಗಿ ನೋಡ್ತೀವಿ ನಾವು ರೈತರನ್ನ. ಯಾವುದೇ ಕಾರಣಕ್ಕೂ ಕಡೆಗಣಿಸೋ ಪ್ರಶ್ನೆಯೇ ಇಲ್ಲ. ಕುಮಾರಸ್ವಾಮಿ ಎತ್ತಿರ್ತಕ್ಕಂಥ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಕಡತಗಳನ್ನು ಇಟ್ಕೊಂಡು, ಅಧಿಕಾರಗಳನ್ನ ಇಟ್ಕೊಂಡು ನೀವು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ಶಕ್ತಿ ಕೇಂದ್ರಕ್ಕೆ ಕರೆದಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ನಿಮ್ಮನ್ನ ಕರೆದಿಲ್ಲ, ಇಲ್ಲ ಅವರ ಪ್ರೈವೇಟ್ ಗೆಸ್ಟ್ ಹೌಸ್ಗೆ ನಿಮ್ಮನ್ನ ಕರೆದಿಲ್ಲ, ಖಾಸಗಿ ಜಾಗಕ್ಕೆ ಕರೆದಿಲ್ಲ. ಪವಿತ್ರವಾದಂಥ ಜಾಗ, ಕರ್ನಾಟಕ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಜಾಗ, ಕಾನೂನುಗಳ ರಚನೆ ಮಾಡ್ತಕ್ಕಂಥ ಜನ, ಸಂವಿಧಾನದ ಆಶಯಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜಾಗಕ್ಕೆ ಬನ್ನಿ ಅಂತಂದರೆ ಅದಕ್ಕೆ ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಈ ಡೇಟ್ ಬೇಡ, ಆ ಡೇಟ್ ಯಾವುದಪ್ಪ ನಿಮ್ಮ ಮಹಾನ್ ಕಾರ್ಯಕ್ರಮಗಳು ನಿಮ್ಮದು 26ದು ಬದಿಗೊತ್ತಕ್ಕಾಗಲ್ವ ರೈತರಿಗೋಸ್ಕರ?
ಇವತ್ತು ಬರ್ರಿ ಕರ್ಕೊಬರ್ರಿ, 5 ಜನ ಆಗೋದಿಲ್ಲ, ಇನ್ನೂ 4 ಜನ ಎಕ್ಸ್ಟ್ರಾ ಕರ್ಕೊಬತ್ತೆ ಅಂತ ಕೇಳಿ ಒಂದು ಲೆಟ್ರ್ ಬರೀರಿ. ಮುಖ್ಯಮಂತ್ರಿಗಳು ಆ ಔದಾರ್ಯವನ್ನು ತೋರಿಸ್ತಾರೆ, ಬನ್ನಿ ಕರ್ಕೊಬನ್ನಿ, ಚರ್ಚೆ ಮಾಡೋಣ ವಿಸ್ತೃತವಾಗಿ 1 ಗಂಟೆ ಅಲ್ಲ 10 ಗಂಟೆಗಳ ಕಾಲ ಚರ್ಚೆ ಮಾಡಿ. ಯಾರು ಬೇಡ ಅಂತಾರೆ? ಆಲ್ ದ ಪಾರ್ಟೀಸ್ ಕನೆಕ್ಟೆಡ್ ಟು ದಟ್ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂಥ ರೈತರುಗಳನ್ನು ಕರ್ಕೊಬಂದು ಚರ್ಚೆ ಮಾಡಿ. ಯಾರು ಬೇಡ ಅಂತಾರೆ? ಆದರೆ ನೀವು ಪಲಾಯನವಾದ ಮಾಡಬಾರ್ದು. ನಿಮ್ಮ ಕಾರ್ಯಕ್ರಮಗಳು ಮುಖ್ಯ ಆಯಿತು ಹೊರತು ರೈತರು ಮುಖ್ಯ ಆಗಲಿಲ್ಲ ನಿಮಗೆ. ಈಗ 4 ಗೋಡೆಗಳ ಮಧ್ಯೆ ಯಾಕೆ ಬಹಿರಂಗವಾಗಿಯೇ ಚರ್ಚೆ ಆಗಲಿ ಅನ್ನೋ ಮಾತು ಸರ್. 4 ಗೋಡೆಗಳ ಮುಂದೆ ನಾವು ಯಾವುದು ಕೂಡ ಪರ್ಸ್ನಲ್ ವಿಚಾರಗಳ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಕಡತಗಳೆತ್ತು ಉತ್ತರ ಕೊಡಬೇಕು ಅಂತ ಯಾವ ಜಾಗದಲ್ಲಿ ಕೊಡಬೇಕು? ಇದು ಬೀದಿ ರಂಪ ಮಾಡಬೇಕಾ, ಬೀದಿ ನಾಟಕ ಮಾಡಬೇಕಾ? ಈ ವಾಂಟ್ ಪೊಲಿಟಿಕಲ್ ಮೈಲೇಜ್? ಅಲ್ಲಿ 4 ಜನ ಕರ್ಕೊಂಬಂದ್ಬಿಟ್ಟು ಒಂದು ಶೋ ಮಾಡಲಿಕ್ಕೆ ಕೊಟ್ಟಿದ್ದೀರಾ ನೀವು? ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಮಗೂ ಕೂಡ ಅರ್ಥ ಆಗ್ತದೆ. ನಿಮ್ಗೆ ರಾಜಕಾರಣ ಮಾಡೋದಾದರೆ ಬೇರೆ ಯಾವುದೋ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ. ಇಂಥ ಒಂದು ರೈತರ ವಿಚಾರದನ್ನ ನೀವು ಪೊಲಿಟಿಕಲ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಯಾಕಂದರೆ ದೇವೇಗೌಡರು ಬಹಳ ನೀರಾವರಿಗೋಸ್ಕರ ಕೆಲಸ ಮಾಡಿರೋದು, ದೇಶಕ್ಕೋಸ್ಕರ ಕೆಲಸ ಮಾಡೋದು ನಾವು ಅತ್ಯಂತ ಗೌರವ ಕೊಡ್ತೀವಿ. ದೇವೇಗೌಡರು ಸಾಹೇಬ್ರಿಗಾಗೋದು, ಕುಮಾರಸ್ವಾಮಿ ಸಾಹೇಬ್ರಿಗಾಗೋದು ನಾವು ಅತ್ಯಂತ ಗೌರವ ಕೊಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಸಲಹೆ ಸೂಚನೆಗಳು ಪಡ್ಕೊಳ್ಳೋಕ್ಕೂ ಟೈಮ್ ಕೇಳಿದಾಗ ನೀವು ಆ ಟೈಮು ಕೂಡ ಕೊಡಲಿಲ್ಲ. ಅದು ತೋರಿಸ್ತದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಕಾರ್ಯಚಟುವಟಿಕೆ ಏನಿದೆ, ನೀವು ಯಾವ ಅಜೆಂಡಾ ಇಟ್ಕೊಂಡು ಮಾಡ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಆದರೆ ನೀವು ಯೋಚನೆ ಮಾಡಿ, ಇಂಡಿಯಾದಲ್ಲಿ ಎಲ್ಲೂ ಕೂಡ 2.5 ಕೋಟಿ ರೂಪಾಯಿ 2.5 crores ಪರಿಹಾರವನ್ನು ಕೊಡ್ತೀವಿ ಒಂದು ಎಕರೆಗೆ ಅಂತ ಹೇಳಿದಾಗ ನೀವು ಅಪ್ರಿಷಿಯೇಟ್ ಮಾಡಬೇಕಾಯಿತು. ಆಯಿತು, ನಮ್ಮ ದುಡ್ಡು ಬೇಡ ಅನ್ನೋದಾದರೆ ಜಾಗ ಬೇಕು ಅಂದರೆ ಅರ್ಧಕ್ಕರ್ಧ ಡೆವಲಪ್ಮೆಂಟ್ ಮಾಡಿ ನಿಮ್ಗೆ ಬಂದಾಗ ಡೆವಲಪ್ ಜಾಗ ಸಿಗಬೇಕಾದ್ರೆ ರೈತರ ಜೀವನ ಹಸನಾಗಲ್ವೇ? ಯಾಕೆ ಅವ್ರ ಮೇಲೆ ನೀವು ಇಷ್ಟೊಂದು ತಾತ್ಸಾರ ರೈತರ ಮೇಲೆ? ಯಾಕೆ ನಿಮ್ಮ ಮಗನ ಬಿಟ್ಟು ಈ ರೀತಿ ಪ್ರಚೋದನೆ ಮಾಡಿಕೊಂಡು ನೀವು ಹೋರಾಟನೆ ಮಾಡಿಕೊಂಡು ರೈತರನ್ನ ಬೀದಿಗೆ ತರ್ತೀರಿ? ರೈತರನ್ನ ದಯವಿಟ್ಟು ಬೀದಿಗೆ ತರಬೇಡಿ. ರೈತರು ನಮ್ಮ ದೇಶದ ಅನ್ನದಾತರು, ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಾವು ಕಲಿತೀವಿ. ಕಾಂಗ್ರೆಸ್ ಅದನ್ನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಶಿವಕುಮಾರ್ ಸಾಹೇಬರು ಖಂಡಿತವಾಗ್ಲೂ ಕೂಡ ರೈತರ ಪರವಾಗಿ ನಿರ್ಣಯಗಳನ್ನು ಕೈಗೊಳ್ತಾರೆ ಮತ್ತು ರಾಹುಲ್ ಗಾಂಧಿಯವರು ರೈತರ ಪರವಾಗಿ ನಿರ್ಣಯ ಕೈಗೊಳ್ತೇವೆ. ನಾವು ಆ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ. ಸರ್, ಈಗ ನೀವು ಹೇಳಿದ್ರಿ JDSನವರು ರೈತರನ್ನ ಎಲ್ಲೋ ಎತ್ಕೆಟ್ತಾ ಇದ್ದಾರೆ ಅಂತ ಬಟ್ ರೈತ ಸಂಘಟನೆಗಳು ಅದರಲ್ಲಿ ಭಾಗಿಯಾಗ್ತಾ ಇದ್ದಾವಲ್ಲ ಸರ್, ಬೇರೆ ಬೇರೆ ರೈತ ಹೋರಾಟಗಾರರು ಭಾಗಿಯಾಗ್ತಾ ಇದ್ದಾರೆ. ಈ ದೇಶದ ರೈತರಿಗೆ ಅತ್ಯುನ್ನತ ಗೌರವ. ಅಲ್ಲಿ ರೈತರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕೇವಲ ಆ ಜಾಗದಲ್ಲಿ ಮತ್ತು ಎಲ್ಲ ದೇಶದ ಎಲ್ಲ ಕಡೆ ಕೇಂದ್ರದಲ್ಲೂ ಕೂಡ ವಿವಾದಾತ್ಮಕ ಕಾನೂನುಗಳನ್ನು ತಂದಾಗ ರೈತರ ಜೊತೆಗೆ ನಾವು ನಿಂತದ್ದು ಕಾಂಗ್ರೆಸ್ ಪಾರ್ಟಿ ಅಂತ ಮರಿಬಾರ್ದಾಗ್ತದೆ. ಹಾಗಾಗಿ ಇವತ್ತು ಕೂಡ ನಾವು ರೈತರ ಜೊತೆ ನಿಲ್ತೇವೆ. ನೀವು ವಿಸ್ತೃತವಾಗಿ ಬಂದು ಚರ್ಚೆ ಮಾಡಿ. ನೀವು ಕುಮಾರಣ್ಣ ಜೊತೆಲೇ ಬನ್ನಿ, ಬೇಡ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಾವು ಒಡೆದು ಆಳ್ತಕ್ಕಂಥ ನೀತಿ ನಮ್ಮಲ್ಲಿ ಇಲ್ಲ. 5 ಜನ ಕರ್ಕೊಬಂದಾಗ 5 ಜನ ರೈತರ ಮುಖಂಡರನ್ನೇ ಕರ್ಕೊಬನ್ನಿ, ಭೂ ಮಾಲೀಕರನ್ನೇ ಕರ್ಕೊಬನ್ನಿ. ಅವರ ಅನಿಸಿಕೆಗಳನ್ನ ಹೇಳಲಿಕ್ಕೆ ಒಂದು ವೇದಿಕೆ ರಚನೆ ಮಾಡಿದಾಗ ಹೇಳಿ, ಅಧಿಕಾರಿಗಳೆಲ್ಲರನ್ನೂ ಕೂಡಿಸ್ಕೊಳ್ಳೋಣ. ಬೀದಿ ರಂಪ ಮಾಡಿಕೊಂಡು ರಾಜಕೀಯ ಕಲರ್ ಕೊಟ್ಕೊಂಡು ಯಾರ್ಯಾರೋ ಏನೇನೋ ಮಾತಾಡ್ತಕ್ಕಂಥ ಸ್ಥಿತಿ ಮಾಡೋದಾದರೆ ರೈತರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ವಿ ಡೋಂಟ್ ವಾಂಟ್ ಪಾಲಿಟಿಕ್ಸ್. ಅದಕ್ಕೋಸ್ಕರ ವಿಧಾನಸೌಧದಲ್ಲಿ, ಶಕ್ತಿಸೌಧದಲ್ಲಿ ನಿಮಗೆ ಅತ್ಯಂತ ಗೌರವ ಕೊಟ್ಟು ರೆಡ್ ಕಾರ್ಪೆಟಾಗಿ ಕರೆದಿರ್ತಕ್ಕಂಥದ್ದು ಮಾನ್ಯ ಕುಮಾರಸ್ವಾಮಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಯಾವಾಗ ನೀವು 26ನೇ ತಾರೀಕು ಬರೋಕ್ಕಾಗೋದಿಲ್ಲ, ಮುಂಚೆ ಡಿಸೈಡ್ ಆಗಿರೋ ಪ್ರೋಗ್ರಾಮ್ಗಳಿದೇನೋದಾದರೆ ಡೋಂಟ್ ಯು ಥಿಂಕ್ ದಟ್ ಯು ಹ್ಯಾವ್ ಪ್ರಿಜುಡಿಸ್ ಮೈಂಡ್? ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮೇಲೆ ಗೌರವ ಇದೆ. ಮುಖ್ಯಮಂತ್ರಿಗಳು ನೀವು ಒಟ್ಟಿಗೆ ಸೇರಿ ಪರಿಹಾರ ಕಡ್ಕೊಳ್ತಾ ಕೆಲಸವನ್ನು ಮಾಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ಅಧ್ಯಕ್ಷರೇ ಹೇಳಿರುವಂಥದ್ದು, ಒಂದು ವೇಳೆ ನಿಜವಾದ ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಟೌನ್ಶಿಪ್ಪನ್ನು ನಾವು ಕೈ ಬಿಡ್ತೀವಿ ಅನ್ನೋದು KPCC ಅಧ್ಯಕ್ಷರು ಹರಿಪ್ರಸಾದ್ ಅವರು. ಹೇಳ್ತೀನಿ, ಹರಿಪ್ರಸಾದ್ ಸಾಹೇಬರು, ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಎಲ್ಲರೂ ಕೂಡ ಇರ್ತಾಗಿದೆ. ನಾವು ರೈತರ ಪರ ಇದ್ದೇವೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅದನ್ನು ರಾಜಕೀಯಗೊಳಿಸಕ್ಕೆ ಹೋಗಿರ್ತಕ್ಕಂಥ JDS ಅವರು ಅವರ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಈ ನಾಟಕಕ್ಕೆ ಜನ ಬೆಲೆ ಕೊಡುವುದಿಲ್ಲ. ಖಂಡಿತವಾಗ್ಲೂ ಕೂಡ ಬಿಡದಿ ಅಂತಕ್ಕಂಥ ಬೆಂಗಳೂರಿನ 20-25 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು ಅದು ಅಭಿವೃದ್ಧಿಗೊಳ್ಳಲೇಬೇಕಾಗ್ತದೆ. ಯಾಕಂದರೆ ಬೆಂಗಳೂರಿನ ಹಿತದೃಷ್ಟಿ ಒಂದು ಕಡೆ ಮತ್ತು ಬೆಂಗಳೂರಿನ ಸುತ್ತಮುತ್ತಲು ಇರ್ತಕ್ಕಂಥ ನಾಗರಿಕರ ವಿಚಾರದಲ್ಲಿ ಕೂಡ ಅವ್ರಿಗೂ ಕೂಡ ಉತ್ತಮವಾದ ಸೇವೆಗಳು ದೊರಕಬೇಕಾಗ್ತದೆ, ಉತ್ತಮವಾದಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ದೊರಕಬೇಕಾಗ್ತದೆ, ಉತ್ತಮವಾದ ಕಾಲೇಜುಗಳು ಬರಬೇಕಾಗ್ತದೆ, ಉತ್ತಮವಾದ ರಿಸರ್ಚ್ ಸೆಂಟರ್ಗಳು ಬರಬೇಕಾಗಿದೆ, ಉತ್ತಮವಾದ ಕಾರ್ಖಾನೆಗಳು ಬರಬೇಕಾಗ್ತದೆ, ಉತ್ತಮವಾದ ಸಾಫ್ಟ್ವೇರ್ ಕಂಪ್ನಿಗಳು ಬರಬೇಕಾಗಿದೆ, ಉದ್ಯೋಗಗಳು ಸೃಷ್ಟಿ ಆಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ಒಗ್ಗೂಡಿ ಮಾಡ್ತಕ್ಕಂಥ ಕೆಲಸವೇ ಹೊರತು ರೈತರ ಮೇಲೆ ಯಾವುದೇ ಅಂತಹ ವಿರೋಧ ಇರತಕ್ಕಂಥ ಭಾವನೆ ನಮ್ಮ ಸರ್ಕಾರದಲ್ಲಿಲ್ಲ. ಹರಿಪ್ರಸಾದ್ ಸಾಹೇಬರು ಹೇಳಿರೋದು ಸರಿಯಾಗಿದೆ. ನಿಜವಾದ ರೈತರು ಇರತಕ್ಕಂಥ ವಿಚಾರ, ಅವರ ಅನಿಸಿಕೆಗಳಿಗೆ, ಭಾವನೆಗಳಿಗೆ ನಮ್ಮ ಸರ್ಕಾರ ಸ್ಪಂದಿಸ್ತದೆ. ಸೊ ಇವಿಷ್ಟು ನಾಗರಾಜ್ ಯಾದವ್ ಅವರ ಮಾತುಗಳಾಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರದ ನಿಲುವು ಸ್ಪಷ್ಟವಾಗಿರುವಂಥದ್ದು. ರೈತರ ಪರವಾಗಿ ನಾವು ನಿಲುವನ್ನು ವ್ಯಕ್ತಪಡಿಸ್ತೀವಿ, ನಿರ್ಧಾರವನ್ನು ಕೈಗೊಳ್ತೀವಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಕೀಯ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.